ಮಹೇಶ್ ಹೊಸೂರ್ಕರ್. ನಾವು ರೆಡ್ಡಿ ಯುವ ಸಮಾಜ ವತಿಯಿಂದ ದಿನಾಂಕ 26/7/2026 ರವಿವಾರದಂದು ಒಂದು ರೆಡ್ಡಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇದರ ರೆಡ್ಡಿ ಬೃಹತ್ ನಮ್ಮ ಜಯಭವಾನಿ ಕನ್ವೆನ್ಷನ್ ಹಾಲ್, ಉಸ್ನೂರು ರಸ್ತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಇವತ್ತು ನಾವು ರೆಡ್ಡಿ ಸಮಾಜದ ಒಂದು ಸಂಘಟನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಉದ್ದೇಶ ಯಾಕಪ್ಪ ಅಂತಂದರೆ, ಇವತ್ತು ನಮ್ಮ ಒಂದು ಸಮುದಾಯ, ನಮ್ಮ ಒಂದು ಸಮಾಜ ಏನಂದರೆ, ನಾವು ಸುಮಾರು ವಿವಿಧ ಪಂಗಡಗಳಲ್ಲಿ ನಾವು ಹಂಚೋಗಿದ್ದೀವಿ. ಇವತ್ತು ದಿವಸ ಎಲ್ಲ ನಮ್ಮ ಸಮುದಾಯದವರು ಒಂದೇ ಒಂದು ಬ್ಯಾನರ್ ನಡಿ, ಒಂದು ರೆಡ್ಡಿ ಸಮಾಜದ ಒಂದು ಬ್ಯಾನರ್ ನಡಿ ನಾವು ಬರಬೇಕು, ನಮ್ಮ ಒಂದು ಸಮಾಜವನ್ನು ಸಂಘಟನೆ ಮಾಡಬೇಕು. ಇವತ್ತು ನಾವು ಎಷ್ಟೋ ಜನ ಸುಮಾರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ನಾವು ಸುಮಾರು 1 ಲಕ್ಷ ಜನರಿದ್ದೀವಿ. ಆದರೆ ಯಾರು ಎಲ್ಲಿದ್ದಾರೆ ಏನಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಒಂದು ಪರಿಸ್ಥಿತಿ ಇದೆ. ನಾವು ಎಲ್ಲ ಕಡೆ ವಿಘಟನೆ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಆ ಒಂದು ವಿಘಟನೆಯನ್ನು ಜೋಡಿಸುವ ಮೂಲಕ ಒಂದು ಸಮಾಜದ ಒಂದು ಬ್ಯಾನರಲ್ಲಿ ತರಬೇಕು, ನಾವು ಕೂಡ ಒಂದು ಸಮಾಜ ಸಂಘಟನೆ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಇವತ್ತು ನಾವು ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ನಮ್ಮ ಸಮಾಜಕ್ಕೆ ನಾವು ಇವತ್ತು ಸರ್ಕಾರದ ವತಿಯಿಂದ ಸಾಕಷ್ಟು ಸೌಲಭ್ಯ ತಗೋಬೇಕು ಅಂದರೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಇವತ್ತು ನೋಡಿ ಅನೇಕ ಸಮಾಜಗಳ ನಿಗಮ ಮಂಡಳಿಗಳಿದ್ದಾವೆ, ಆದರೆ ನಮ್ಗೆ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಯಾವುದೋ ಒಂದು ನಿಗಮ ಮಂಡಳಿ ಕೊಟ್ಟಿಲ್ಲ. ನಮ್ಮ ರೆಡ್ಡಿ ಸಮಾಜಕ್ಕೆ ಒಂದು ನಿಗಮ ಮಂಡಳಿ ಇವತ್ತಿಗೂ ಇಲ್ಲ. ಯಾಕೆ ಕೊಡಬಾರ್ದು? ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಲಕ್ಷ ಜನ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20ರಿಂದ 30 ಲಕ್ಷ ಜನ ಇದ್ದೀವಿ. ನಮ್ಮ ಸಮಾಜದಲ್ಲಿ ಅನೇಕ ರೀತಿ ಜನ, ಬಡ ಜನರಿದ್ದಾರೆ, ಒಕ್ಕಲಿಗರಿದ್ದಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ಸಹಾಯ ಆಗಬೇಕು ಅಂದರೆ ಒಂದು ನಮ್ಮ ಸಮಾಜಕ್ಕೂ ಒಂದು ಯಾಕೆ ನಾವು ನಿಗಮ ಮಂಡಳಿ ಕೊಡಬಾರ್ದು? ಇವತ್ತು ನಿಗಮ ಮಂಡಳಿ ನಮ್ಮ ಸಮಾಜಕ್ಕೆ ಕೊಟ್ಟರೆ ಇವತ್ತು ಸಾಕಷ್ಟು ಜನರಿಗೆ ಅದರಿಂದ ಅನುಕೂಲ ಆಗ್ತದೆ. ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಹೀಗಾಗಿ ಕೊಟ್ಟಿದ್ದಾರೆ ಕೆಲವೊಂದು ಈ ಭಾಗದಲ್ಲಿ ಬೇರೆ ನಿಗಮ ಮಂಡಳಿ, ಆ ಕಡೆ ಒಕ್ಕಲಿಗರ ನಿಗಮದಲ್ಲಿ ನಮಗೆ ಸೇರಿಸಿದ್ದಾರೆ. ಆ ದೊಡ್ಡ ಒಂದು ಸಮಾಜ ಒಕ್ಕಲಿಗರು, ಅದರಲ್ಲಿ ನಮ್ಗೆ ಸೇರಿಸಿದರೆ ನಾವು ಯಾವ ಒಂದು ಮೂಲೆಗೂ ಹತ್ತೋದಿಲ್ಲ. ಆ ಒಂದು ವಿಷಯ ಇಟ್ಕೊಂಡು ನಮ್ಮ ಸಮಾಜಕ್ಕೂ ಒಂದು ನಿಗಮ ಮಂಡಳಿ ಕೊಡಬೇಕು ಅಂತಕ್ಕಂಥ ಒಂದು ನಮ್ಮ ಒಂದು ಬೇಡಿಕೆಯನ್ನು ಇಡುವ ಮೂಲಕ ಈ ರೀತಿಯಲ್ಲಿ ಸಾಕಷ್ಟು ನಮ್ಮ ಬೇಡಿಕೆಗಳಿವೆ. ನಾವು ಎಲ್ಲವನ್ನು ಸಮಾವೇಶದಲ್ಲಿ ಹೇಳಬೇಕು. ಸಮಾವೇಶದಲ್ಲಿ ನಮ್ಮ ಸಮಾಜದ ಅನೇಕ ಮುಖಂಡರು, ಇವತ್ತು ನಮ್ಮ ಸಮಾಜದ ಗೌರವಾಧ್ಯಕ್ಷರಂತ ಕೃಷ್ಣಪ್ಪ ಸಾಹೇಬರು, ನಮ್ಮ ಸಮಾಜ ಅಧ್ಯಕ್ಷರಾದಂಥ ಕಾಮ್ರೇಡ್ ಡಾಕ್ಟರು, ಅನೇಕ ಇವತ್ತು ನಮ್ಮ ಶಾಸಕರು, ನಮ್ಮ ಸಮಾಜ ಅನೇಕ ಶಾಸಕರಿದ್ದಾರೆ. ಇವರೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೂ ಕೂಡ ನಾವು ಈ ಸಮಾಜದ ಎಲ್ಲರಿಗೂ ಹೇಳಬೇಕು ಅನ್ನೋ ಉದ್ದೇಶವನ್ನು ನಾವು ಒಂದು ಸಮಾವೇಶವನ್ನು ಮಾಡಿದ್ದೀವಿ. ಇನ್ನೂ ಅನೇಕ ವಿಚಾರಗಳಿದ್ದಾವೆ, ನಾವೆಲ್ಲವೂ ಕೂಡ ಸಮಾವೇಶದಲ್ಲಿ ತಿಳಿಸ್ಕೊಡ್ತಾರೆ. ಅವರ ಜೊತೆಯಲ್ಲಿ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶಂಭುಲಿಂಗ ಮಹಾಸ್ವಾಮಿಗಳು ಅವರು ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಇವರೆಲ್ಲರ ಸಾನ್ನಿಧ್ಯದಲ್ಲಿ ಸರ್ ನಾವು 1ನೇ ತಾರೀಕಿಂದ ಜುಲೈ 1ನೇ ತಾರೀಕಿಂದ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಮೀಡಿಯಾದಲ್ಲೂ ಹರಿಡ್ತೀವಿ. 15ನೇ ತಾರೀಕು ಕೊನೆಯ ದಿನಾಂಕ ಇತ್ತು. ಆ ಕೊನೆಯ ದಿನಾಂಕದವರೆಗೂ ಇಲ್ಲಿ ಕೊನೆಯ ದಿನಾಂಕದವರೆಗೂ 47 ಜನ ವಿದ್ಯಾರ್ಥಿನಿಯರು 10ನೇ ಮತ್ತು ದ್ವಿತೀಯ PUC ಎರಡು ಸೇರಿ 47 ಜನ ಆಗಿದ್ದಾರೆ. 47 ಜನಕ್ಕೂ ಸನ್ಮಾನ ಬಂದವರು ಯಾರನ್ನೂ ನಾವು ನಿರಾಶೆ ಮಾಡದ ಹಾಗೆ ನಮ್ಮ ಇಲ್ಲ ಒಂದು ಮೊಮೆಂಟು ಮತ್ತು ಶಾಲು ಹೂವಿನಾರ ನಾವು ಆರ್ಥಿಕವಾಗಿ ಕೊಡದೇ ಇದ್ದರು ಅವರ ಮನೋಬಲವನ್ನು ಹೆಚ್ಚಿಸೋದಕ್ಕಾಗಿ ಆ ಮನೋಬಲದ ಉದ್ದೇಶಕ್ಕಾಗಿ ಅವರ ಮುಂದಿನ ಭವಿಷ್ಯವನ್ನು ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳೋದಕ್ಕಾಗಿ ಆರ್ಥಿಕವಾಗಿ ಬಗ್ಗೆ ಕೆಲವೊಂದು ವಿಚಾರ ಮಾಡಿದ್ದೀವಿ. ಒಳ್ಳೆ ಬಡವರು ಇರ್ತಾರಲ್ಲ, ಅಂಥವ್ರಿಗೆ ಬರ್ತಕ್ಕಂಥ ಅವರಿಗೆ ಸಹಾಯಧನ ಆಗ್ತಕ್ಕಂಥ ಅಥವಾ ಅವರಿಗೆ ಅಂಥವ್ರಿಗೆ ನಮ್ಮ ಸಮಾಜದಲ್ಲಿ ಕೆಲವರು ಅಡಾಪ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಅಡಾಪ್ಟ್ ಮಾಡ್ಕೊಂಡು ಅವರಿಗೆ ಏನು ಫೀಸ್ ಸ್ಟ್ರಕ್ಚರ್ ಏನಿರ್ತದೆ ಅದಕ್ಕಂತ ಕೊಡಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ ಮೇಲೆ ಅವರ ಟಿಕೆಟ್ ಫೀಲ್ ಮಾಡ್ಕೊಂಡು ಅವರಿಗೆ ನಾವು ಕೊಡಬೇಕಂತ ಒಂದು ವಿಚಾರ. ಕಲಿಯಾರ, ಬಟ್ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆ ನಾವು ತಿಳ್ಕೊಂಡ್ರೆ ಆಮೇಲೆ ಅವರಿಗೆ ಆ ವಿಷಯ ಮೋಟಿವೇಶನ್ ಸ್ಪೀಚ್ ಏನಾದರೂ ಇರುತ್ತಾ? ಮೋಟಿವೇಶನ್ ಸ್ಪೀಚ್ ಸರ್ ಮತ್ತೆ ನಾನು ಹೇಳ್ತೀನಿ. ಹಾಗೂ ನಮ್ಮ ಗುರುಮಿಟ್ಕರ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸ್ತಾರೆ. ಶರಣಗೌಡ ಕಂದಕೂರು ಅವರು ಮತ್ತು ಭಾವಚಿತ್ರ ಪೂಜೆಗೆ ಚೆನ್ನಾಗಿ ಪಾಟೀಲ್ ಶಾಸಕರು ಯಾಕೆ ಹಾಗೂ